ಮಹಿಳೆಯೊಬ್ಬರ ಫೋಟೋಗೆ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಫೇಸ್ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರಿನಲ್ಲಿ ಘಟನೆ ನಡೆದಿದೆ. ಬಾಗಲೂರು ಪೊಲೀಸರು ಕೃಷ್ಣ ಎಂಬಾತನನ್ನ ಬಂಧಿಸಿದ್ದಾರೆ. ತನ್ನದೇ ಊರಿನ ವೆಂಕಟೇಶ್ ಎಂಬಾತನ ಮೇಲಿನ ದ್ವೇಷದಿಂದಾಗಿ ಕೃಷ್ಣ ಎಂಬಾತ ಈ ರೀತಿ ಮಾಡ್ತಾ ಇದ್ದ. ವೆಂಕಟೇಶ್ ಅವರ ಹೆಸರಿನಲ್ಲಿ ಐಡಿ ಮಾಡಿಬಿಟ್ಟು ಆ ಐಡಿ ಮುಖಾಂತರ ಈ ರೀತಿ ಅಶ್ಲೀಲ ವಿಡಿಯೋ ಫೇಸ್ ಮಾರ್ಫಿಂಗ್ ಮಾಡಿ ಮಹಿಳೆಯೊಬ್ಬರ ಫೋಟೋ ತಗೊಂಡು ಅಶ್ಲೀಲ ವಿಡಿಯೋಗೆ ಅವರ ಫೇಸನ್ನು ಅಂಟಿಸಿ ವೈರಲ್ ಮಾಡ್ತಾ ಇದ್ದ. ಮಹಿಳೆಯೊಬ್ಬರ ಫೋಟೋಗೆ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಫೇಸ್ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರಿನಲ್ಲಿ ಘಟನೆ ನಡೆದಿದೆ. ಬಾಗಲೂರು ಪೊಲೀಸರು ಕೃಷ್ಣ ಎಂಬಾತನನ್ನ ಬಂಧಿಸಿದ್ದಾರೆ. ತನ್ನದೇ ಊರಿನ ವೆಂಕಟೇಶ್ ಎಂಬಾತನ ಮೇಲಿನ ದ್ವೇಷದಿಂದಾಗಿ ಕೃಷ್ಣ ಎಂಬಾತ ಈ ರೀತಿ ಮಾಡ್ತಾ ಇದ್ದ. ವೆಂಕಟೇಶ್ ಅವರ ಹೆಸರಿನಲ್ಲಿ ಐಡಿ ಮಾಡಿಬಿಟ್ಟು ಆ ಐಡಿ ಮುಖಾಂತರ ಈ ರೀತಿ ಅಶ್ಲೀಲ ವಿಡಿಯೋ ಫೇಸ್ ಮಾರ್ಫಿಂಗ್ ಮಾಡಿ ಮಹಿಳೆಯೊಬ್ಬರ ಫೋಟೋ ತಗೊಂಡು ಅಶ್ಲೀಲ ವಿಡಿಯೋಗೆ ಅವರ ಫೇಸನ್ನು ಅಂಟಿಸಿ ವೈರಲ್ ಮಾಡ್ತಾ ಇದ್ದ. ಮಹಿಳೆಯೊಬ್ಬರ ಫೋಟೋಗೆ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಫೇಸ್ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರಿನಲ್ಲಿ ಘಟನೆ ನಡೆದಿದೆ. ಬಾಗಲೂರು ಪೊಲೀಸರು ಕೃಷ್ಣ ಎಂಬಾತನನ್ನ ಬಂಧಿಸಿದ್ದಾರೆ. ತನ್ನದೇ ಊರಿನ ವೆಂಕಟೇಶ್ ಎಂಬಾತನ ಮೇಲಿನ ದ್ವೇಷದಿಂದಾಗಿ ಕೃಷ್ಣ ಎಂಬಾತ ಈ ರೀತಿ ಮಾಡ್ತಾ ಇದ್ದ. ವೆಂಕಟೇಶ್ ಅವರ ಹೆಸರಿನಲ್ಲಿ ಐಡಿ ಮಾಡಿಬಿಟ್ಟು ಆ ಐಡಿ ಮುಖಾಂತರ ಈ ರೀತಿ ಅಶ್ಲೀಲ ವಿಡಿಯೋ ಫೇಸ್ ಮಾರ್ಫಿಂಗ್ ಮಾಡಿ ಮಹಿಳೆಯೊಬ್ಬರ ಫೋಟೋ ತಗೊಂಡು ಅಶ್ಲೀಲ ವಿಡಿಯೋಗೆ ಅವರ ಫೇಸನ್ನು ಅಂಟಿಸಿ ವೈರಲ್ ಮಾಡ್ತಾ ಇದ್ದ. ಮಹಿಳೆಯೊಬ್ಬರ ಫೋಟೋಗೆ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಫೇಸ್ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರಿನಲ್ಲಿ ಘಟನೆ ನಡೆದಿದೆ. ಬಾಗಲೂರು ಪೊಲೀಸರು ಕೃಷ್ಣ ಎಂಬಾತನನ್ನ ಬಂಧಿಸಿದ್ದಾರೆ. ತನ್ನದೇ ಊರಿನ ವೆಂಕಟೇಶ್ ಎಂಬಾತನ ಮೇಲಿನ ದ್ವೇಷದಿಂದಾಗಿ ಕೃಷ್ಣ ಎಂಬಾತ ಈ ರೀತಿ ಮಾಡ್ತಾ ಇದ್ದ. ವೆಂಕಟೇಶ್ ಅವರ ಹೆಸರಿನಲ್ಲಿ ಐಡಿ ಮಾಡಿಬಿಟ್ಟು ಆ ಐಡಿ ಮುಖಾಂತರ ಈ ರೀತಿ ಅಶ್ಲೀಲ ವಿಡಿಯೋ ಫೇಸ್ ಮಾರ್ಫಿಂಗ್ ಮಾಡಿ ಮಹಿಳೆಯೊಬ್ಬರ ಫೋಟೋ ತಗೊಂಡು ಅಶ್ಲೀಲ ವಿಡಿಯೋಗೆ ಅವರ ಫೇಸನ್ನು ಅಂಟಿಸಿ ವೈರಲ್ ಮಾಡ್ತಾ ಇದ್ದ. ಮಹಿಳೆಯೊಬ್ಬರ ಫೋಟೋಗೆ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಫೇಸ್ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರಿನಲ್ಲಿ ಘಟನೆ ನಡೆದಿದೆ. ಬಾಗಲೂರು ಪೊಲೀಸರು ಕೃಷ್ಣ ಎಂಬಾತನನ್ನ ಬಂಧಿಸಿದ್ದಾರೆ. ತನ್ನದೇ ಊರಿನ ವೆಂಕಟೇಶ್ ಎಂಬಾತನ ಮೇಲಿನ ದ್ವೇಷದಿಂದಾಗಿ ಕೃಷ್ಣ ಎಂಬಾತ ಈ ರೀತಿ ಮಾಡ್ತಾ ಇದ್ದ. ವೆಂಕಟೇಶ್ ಅವರ ಹೆಸರಿನಲ್ಲಿ ಐಡಿ ಮಾಡಿಬಿಟ್ಟು ಆ ಐಡಿ ಮುಖಾಂತರ ಈ ರೀತಿ ಅಶ್ಲೀಲ ವಿಡಿಯೋ ಫೇಸ್ ಮಾರ್ಫಿಂಗ್ ಮಾಡಿ ಮಹಿಳೆಯೊಬ್ಬರ ಫೋಟೋ ತಗೊಂಡು ಅಶ್ಲೀಲ ವಿಡಿಯೋಗೆ ಅವರ ಫೇಸನ್ನು ಅಂಟಿಸಿ ವೈರಲ್ ಮಾಡ್ತಾ ಇದ್ದ. ಮಹಿಳೆಯೊಬ್ಬರ ಫೋಟೋಗೆ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಫೇಸ್ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರಿನಲ್ಲಿ ಘಟನೆ ನಡೆದಿದೆ. ಬಾಗಲೂರು ಪೊಲೀಸರು ಕೃಷ್ಣ ಎಂಬಾತನನ್ನ ಬಂಧಿಸಿದ್ದಾರೆ. ತನ್ನದೇ ಊರಿನ
ವೆಂಕಟೇಶ್ ಎಂಬಾತನ ಮೇಲಿನ ದ್ವೇಷದಿಂದಾಗಿ ಕೃಷ್ಣ ಎಂಬಾತ ಈ ರೀತಿ ಮಾಡ್ತಾ ಇದ್ದ. ವೆಂಕಟೇಶ್ ಅವರ ಹೆಸರಿನಲ್ಲಿ ID ಮಾಡಿಬಿಟ್ಟು ಆ ID ಮುಖಾಂತರ ಈ ರೀತಿ ಅಶ್ಲೀಲ ವಿಡಿಯೋ ಫೇಸ್ ಮಾರ್ಫಿಂಗ್ ಮಾಡಿ ಮಹಿಳೆಯೊಬ್ಬರ ಫೋಟೋ ತಗೊಂಡು ಅಶ್ಲೀಲ ವಿಡಿಯೋಗೆ ಅವರ ಫೇಸನ್ನು ಅಂಟಿಸಿ ವೈರಲ್ ಮಾಡ್ತಾ ಇದ್ದ. ಮಹಿಳೆಯೊಬ್ಬರ ಫೋಟೋಗೆ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಫೇಸ್ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರಿನಲ್ಲಿ ಘಟನೆ ನಡೆದಿದೆ. ಬಾಗಲೂರು ಪೊಲೀಸರು ಕೃಷ್ಣ ಎಂಬಾತನನ್ನ ಬಂಧಿಸಿದ್ದಾರೆ. ತನ್ನದೇ ಊರಿನ ವೆಂಕಟೇಶ್ ಎಂಬಾತನ ಮೇಲಿನ ದ್ವೇಷದಿಂದಾಗಿ ಕೃಷ್ಣ ಎಂಬಾತ ಈ ರೀತಿ ಮಾಡ್ತಾ ಇದ್ದ. ವೆಂಕಟೇಶ್ ಅವರ ಹೆಸರಿನಲ್ಲಿ ID ಮಾಡಿಬಿಟ್ಟು ಆ ID ಮುಖಾಂತರ ಈ ರೀತಿ ಅಶ್ಲೀಲ ವಿಡಿಯೋ ಫೇಸ್ ಮಾರ್ಫಿಂಗ್ ಮಾಡಿ ಮಹಿಳೆಯೊಬ್ಬರ ಫೋಟೋ ತಗೊಂಡು ಅಶ್ಲೀಲ ವಿಡಿಯೋಗೆ ಅವರ ಫೇಸನ್ನು ಅಂಟಿಸಿ ವೈರಲ್ ಮಾಡ್ತಾ ಇದ್ದ. ಮಹಿಳೆಯೊಬ್ಬರ ಫೋಟೋಗೆ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಫೇಸ್ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರಿನಲ್ಲಿ ಘಟನೆ ನಡೆದಿದೆ. ಬಾಗಲೂರು ಪೊಲೀಸರು ಕೃಷ್ಣ ಎಂಬಾತನನ್ನ ಬಂಧಿಸಿದ್ದಾರೆ. ತನ್ನದೇ ಊರಿನ ವೆಂಕಟೇಶ್ ಎಂಬಾತನ ಮೇಲಿನ ದ್ವೇಷದಿಂದಾಗಿ ಕೃಷ್ಣ ಎಂಬಾತ ಈ ರೀತಿ ಮಾಡ್ತಾ ಇದ್ದ. ವೆಂಕಟೇಶ್ ಅವರ ಹೆಸರಿನಲ್ಲಿ ID ಮಾಡಿಬಿಟ್ಟು ಆ ID ಮುಖಾಂತರ ಈ ರೀತಿ ಅಶ್ಲೀಲ ವಿಡಿಯೋ ಫೇಸ್ ಮಾರ್ಫಿಂಗ್ ಮಾಡಿ ಮಹಿಳೆಯೊಬ್ಬರ ಫೋಟೋ ತಗೊಂಡು ಅಶ್ಲೀಲ ವಿಡಿಯೋಗೆ ಅವರ ಫೇಸನ್ನು ಅಂಟಿಸಿ ವೈರಲ್ ಮಾಡ್ತಾ ಇದ್ದ. ಮಹಿಳೆಯೊಬ್ಬರ ಫೋಟೋಗೆ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಫೇಸ್ ಮಾರ್ಫಿಂಗ್ ಮಾಡ್ತಾ ಇದ್ದಂತಹ ಆರೋಪಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರಿನಲ್ಲಿ ಘಟನೆ ನಡೆದಿದೆ. ಬಾಗಲೂರು ಪೊಲೀಸರು ಕೃಷ್ಣ ಎಂಬಾತನನ್ನ ಬಂಧಿಸಿದ್ದಾರೆ. ತನ್ನದೇ ಊರಿನ ವೆಂಕಟೇಶ್ ಎಂಬಾತನ ಮೇಲಿನ ದ್ವೇಷದಿಂದಾಗಿ ಕೃಷ್ಣ ಎಂಬಾತ ಈ ರೀತಿ ಮಾಡ್ತಾ ಇದ್ದ. ವೆಂಕಟೇಶ್ ಅವರ ಹೆಸರಿನಲ್ಲಿ ID ಮಾಡಿಬಿಟ್ಟು ಆ ID ಮುಖಾಂತರ ಈ ರೀತಿ ಅಶ್ಲೀಲ ವಿಡಿಯೋ ಫೇಸ್ ಮಾರ್ಫಿಂಗ್ ಮಾಡಿ ಮಹಿಳೆಯೊಬ್ಬರ ಫೋಟೋ ತಗೊಂಡು ಅಶ್ಲೀಲ ವಿಡಿಯೋಗೆ ಅವರ ಫೇಸನ್ನು ಅಂಟಿಸಿ ವೈರಲ್ ಮಾಡ್ತಾ ಇದ್ದ.